ವಿಜಯೇಂದ್ರ ವಿರುದ್ಧ ಅಮಿತ್ ಶಾಗೆ ರೆಬಲ್ಸಿಗ ದೂರನ್ನ ಕೊಟ್ಟಿದ್ದಾರಂತೆ. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಅರವಿಂದ್ ಲಿಂಬಾವಳಿ ಅವರು ದೂರನ್ನ ಕೊಟ್ಟಿದ್ದಾರೆ ಅನ್ನೋದು. ಮಾರ್ಚ್ 11ರಂದು ಸಂಸತ್ ಭವನದಲ್ಲಿ ಭೇಟಿಯನ್ನ ಮಾಡಿದ್ದಾರೆ ಲಿಂಬಾವಳಿ ಅವರು. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ಬಳಿಕ ಪಕ್ಷದ ಸಂಘಟನೆ ಹದಗೆಟ್ಟಿದೆ. ಪಕ್ಷದಲ್ಲಿ ಹಿರಿಯರು ವಿಜಯೇಂದ್ರ ಕಾರ್ಯವೈಖರಿಗೆ ನಡೆಗೆ ಬೇಸರಗೊಂಡಿದ್ದಾರೆ. ಹೀಗೆ ಮುಂದುವರೆದರೆ ಮುಂದಿನ ಚುನಾವಣೆಗಳಲ್ಲಿ ಪೆಟ್ಟು ಗ್ಯಾರಂಟಿ ಅಂತ. ಹೀಗಾಗಿ ವಿಜಯೇಂದ್ರ ಬದಲಾವಣೆಗೆ ನಿರ್ಧಾರ ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೀವಿ ಅಂತ ಅಮಿತ್ ಶಾ ಅವರು ಹೇಳಿ ಕಳುಹಿಸಿದ್ದಾರಂತೆ ಅರವಿಂದ್ ಲಿಂಬಾವಳಿ ಅವರಿಗೆ. ಅವ್ರು ಹೇಳ್ತಾ ಇರುವಂಥದ್ದು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು. ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಪಕ್ಷದ ಸಂಘಟನೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅನ್ನುವಂಥದ್ದನ್ನು ಅರವಿಂದ್ ಲಿಂಬಾವಳಿ ಹೇಳಿದರು. ಮೊನ್ನೆ ಕರ್ನಾಟಕಕ್ಕೂ ಕೂಡ ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಚೀಟಿಯಲ್ಲಿ ಬರೆದುಬಿಟ್ಟು ಮೀಟ್ ಆಗಬೇಕು ಅಂತ ಹೇಳಿದರು. ಬಟ್ ದೆಹಲಿಗೆ ಬಂದು ಭೇಟಿಯಾಗಿ ಅಂತ ಹೇಳಿದ ನಂತರ ದೆಹಲಿಗೆ ಹೋಗಿ ಮಾರ್ಚ್ 11ರಂದು ಸಂಸತ್ ಭವನದಲ್ಲಿನೇ ಅರವಿಂದ್ ಲಿಂಬಾವಳಿ ಅವರು ಭೇಟಿಯಾಗಿ ಬಂದಿದ್ದಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾರಂತೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಪಕ್ಷದ ಸಂಘಟನೆ ಹದಗೆಟ್ಬಿಟ್ಟಿದೆ, ಹಾಗಾಗಿ ಕೂಡಲೇ ಕ್ರಮ ತಗೊಳ್ಬೇಕು, ಹಿರಿಯರು ಮತ್ತು ಅವರ ಕಾರ್ಯವೈಖರಿ ಎಲ್ಲವೂ ಕೂಡ ಬೇಸರ ಆಗಿದೆ ಅಂತ.